ಎಲ್ರಿಗೂ ನಮಸ್ಕಾರ. ಸೆಂಟ್ರಲ್ ಜೈಲ್ನ ಕೈದಿಗಳಿಗೆ ಒಂದು ವಿಐಪಿ ಟ್ರೀಟ್ಮೆಂಟ್ ಕೊಡ್ತಾ ಇದೆ. ಸಿಸಿಬಿಯಿಂದ ದರ್ಶನ್ ಮತ್ತು ಧನ್ವೀರ್ ವಿಚಾರಣೆ ಕೂಡ ನಡೀತಾ ಇದೆ. ಓಕೆನಾ. ಸೊ ಒಟ್ಟಾರೆ ಇದ್ರ ಬಗ್ಗೆ ನೋಡೋದಾದ್ರೆ, ಬೆಂಗಳೂರಿನ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರ ಜುಹಾದ್ ಅಮೀನ್, ಶಕೀಲ್ ಮನ್ನಾ ಹಾಗೂ ಉಮೇಶ್ ರೆಡ್ಡಿ ಸೇರಿದಂತೆ ಹಲವರಿಗೆ ಮೊಬೈಲ್ ಫೋನ್, ಟಿವಿ ಸೇರಿದಂತೆ ರಾಜತಿಥ್ಯ ನೀಡಿರುವ ವಿಡಿಯೋಗಳು ಇತ್ತೀಚೆಗೆ ಸಾಮಾಜಿಕ ಚಾನೆಲ್ಗಳಲ್ಲಿ ತುಂಬಾ ವೈರಲ್ ಆಗಿತ್ತು. ಸೊ ತುಂಬಾ ಭಾರಿ ಚರ್ಚೆಗೆ ಕೂಡ ಕಾರಣ ಆಗಿತ್ತು. ಈ ವಿಡಿಯೋ ಬಿಡುಗಡೆಯಾದ ಬೆನ್ನಲ್ಲೇ ದರ್ಶನ್ ಆಪ್ತ ನಟ ಧನ್ವೀರ್ಗೆ ಈಗ ಸಂಕಷ್ಟ ಎದುರಾಗಿದೆ. ಸಿಸಿಬಿ ಪೊಲೀಸರು ಆಲ್ರೆಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿದ್ರು. ಆ ವಿಡಿಯೋಗಳನ್ನ ಧನ್ವೀರ್ ಬಿಡುಗಡೆ ಮಾಡಿದ್ದಾರೆ ಎಂಬ ಅನುಮಾನದ ಹಿನ್ನೆಲೆಯಲ್ಲಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಸೊ ಭಾನುವಾರದಿಂದನೇ ಅವ್ರಿಗೆ ಅಂದ್ರೆ ನಿನ್ನೆಯಿಂದನೇ ಅವ್ರನ್ನ ವಿಚಾರಣೆ ನಡೀತಾ ಇತ್ತು. ಸೊ ಧನ್ವೀರ್ ಅವನ ಮೊಬೈಲ್ ಅನ್ನು ವಶಕ್ಕೆ ಪಡೆದು ವಿಧಿ ವಿಜ್ಞಾನ ಪ್ರಯೋಗಕ್ಕೆ ಕೂಡ ಕಳಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಅವ್ರನ್ನ ಆಲ್ರೆಡಿ ರಿಲೀಸ್ ಕೂಡ ಮಾಡಿದ್ದಾರೆ, ಅಂದ್ರೆ ವಿಚಾರಣೆ ಆಗಿದೆ. ಸೊ ಅವ್ರನ್ನ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಒಂದು ಅನುಮಾನದ ಮೇರೆಗೆ ಧನ್ವೀರ್ ಅವನ್ನ ಸಿಸಿಬಿ ಡ್ರಿಲ್ ಮಾಡ್ತಿದ್ದು, ಸೋಮವಾರ ಅಂದ್ರೆ ಇವತ್ತು ಹೆಚ್ಚಿನ ಮಾಹಿತಿಗಾಗಿ ವಶಕ್ಕೆ ಕೂಡ ಪಡೆದಿದ್ರು. ಒಟ್ಟಾರೆ ನೋಡೋದಾದ್ರೆ, ದರ್ಶನ್ಗೆ ದಿಂಬು ಹಾಸಿಗೆ ನೀಡುವಂತೆ ಕೋರಿ ಒಂದು ಅರ್ಜಿ ಸಲ್ಲಿಸಿದ್ದ ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಬೇರೆ ಕೈದಿಗಳಿಗೆ ಜೈಲಿನಲ್ಲಿ ವಿಶೇಷ ಸವಲತ್ತುಗಳನ್ನ ಪಡೆಯುತ್ತಿದ್ದಾರೆ, ಆದ್ರೆ ದರ್ಶನ್ ಅವರಿಗೆ ಈ ಸವಲತ್ತುಗಳು ಸಿಗುತ್ತಿಲ್ಲ ಅಂತ ಕೂಡ ವಾದ ಕೂಡ ಮಾಡಿದ್ರು. ಓಕೆನಾ. ಸೊ ಇನ್ನು ಜೈಲಿನ ವಿಡಿಯೋ ಹೊರಗಡೆ ಬಂದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ನಾನು ಅವಾಗಲೇ ಹೇಳಿದಂಗೆ ದರ್ಶನ್ ಆಪ್ತ ಧನ್ವೀರ್ನ ವಶಕ್ಕೆ ಪಡೆದುಕೊಂಡ್ರು. ಸೊ ತಡರಾತ್ರಿ 1 ಗಂಟೆಗೆ ಅಂದ್ರೆ ಭಾನುವಾರ ಮನೆಗೆ ಬರ್ತಾರೆ ಅವರು. ಧನ್ವೀರ್ನ ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೆ ಒಂದು ಒಳಪಡಿಸ್ತಾರೆ. ಓಕೆನಾ. ಸೊ ಹಾಗಾಗಿ ಅಧಿಕಾರಿಗಳಿಗೆ ಕೂಡ ಹೋಮ್ ಮಿನಿಸ್ಟರ್ ಆದ ಪರಮೇಶ್ವರ್ ಕೂಡ ತರಬೇತಿ ತಗೊಂತಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಡೆದಿರುವ ಅಕ್ರಮ ವಿಡಿಯೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಸಭೆ ನಡೆಸಿದ್ದು, ಸಭೆಯಲ್ಲಿ ಜೈಲು ಅಧಿಕಾರಿಗಳಿಗೆ ಸಚಿವರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಂತ ಕೂಡ ತಿಳಿದು ಬಂದಿದೆ. ಸೊ ಒಟ್ಟಾರೆ ಜೈಲಿನಲ್ಲಿನ ಒಂದು ಕೈದಿಗಳಿಗೆ ಮೋಜು ಮಸ್ತಿ ವಿಡಿಯೋದ ಬಗ್ಗೆ ಅಧಿಕಾರಿಗಳಿಗೆ ಪರಮೇಶ್ವರ್ ಕ್ಲಾಸ್ ತಗೊಂಡಿದ್ದು, ವಿಡಿಯೋ ಹಾಗೂ ಫೋಟೋಗಳ ಬಗ್ಗೆ ಕಂಪ್ಲೀಟ್ ಆಗಿ ನನಗೆ ವಿವರಣೆ ಬೇಕು ಅಂತ ಕೂಡ ಕೇಳಿದ್ದಾರೆ. ಯಾವ್ಯಾವ ವಿಡಿಯೋ ಯಾವಾಗ ತೆಗೆದಿರುವುದು ಎಂಬುದರ ಕುರಿತು, ಅಂದ್ರೆ ಯಾವಾಗ ರಿಲೀಸ್ ಮಾಡಿದ್ದಾರೆ, ಯಾವಾಗ ತೆಗೆದಿರುವುದು ಅನ್ನೋದು ಕೂಡ ಗೃಹ ಸಚಿವರು ಒಂದು ಸಂಗ್ರಹಿಸ್ತಾ ಇದ್ದಾರೆ ಡೀಟೇಲ್ಸ್ ನ. ಓಕೆನಾ. ಬೆಂಗಳೂರಿನ ಕಾರಾಗೃಹ ಕಚೇರಿಯಲ್ಲಿ ಈ ಸಭೆ ನಡೆಯುತ್ತಿದೆ. ಓಕೆನಾ. ಒಟ್ಟಾರೆ ಜೈಲಿಗೆ ಅಧಿಕಾರಿಗಳ ದಾಳಿ ಕೂಡ ಆಗಿದೆ. ವಿಡಿಯೋ ವೈರಲ್ ಆಗಿರುವ ಬೆನ್ನಲ್ಲೇ ಅಲರ್ಟ್ ಆಗಿರುವ ಅಧಿಕಾರಿಗಳು ಪರಪ್ಪನ ಅಗ್ರಹಾರ ಜೈಲ್ ಬ್ಯಾರಕ್ಗಳ ಮೇಲೆ ಒಂದು ದಾಳಿ ಕೂಡ ನಡೆಸಿದ್ದಾರೆ. ಒಟ್ಟು 100ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಒಂದು ಸಿಬ್ಬಂದಿ ಕೈದಿಗಳ ಬ್ಯಾರಕ್ನಲ್ಲಿ ಪರಿಶೀಲನೆ ಮಾಡಿದ್ದು, ಪರಿಶೀಲನೆ ವೇಳೆ ಯಾವುದೇ ವಸ್ತುಗಳು ಪತ್ತೆ ಆಗಿಲ್ಲ ಅಂತ ಕೂಡ ತಿಳಿದು ಬಂದಿದೆ. ಅಂದ್ರೆ ಆಲ್ರೆಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಬ್ಯಾರಕ್ನಲ್ಲಿ ಸಿಬ್ಬಂದಿ ಪರಿಶೀಲನೆ ವೇಳೆ ಯಾವುದೇ ವಸ್ತುಗಳು ಪತ್ತೆಯಾಗದ ಹಿನ್ನೆಲೆಯಲ್ಲಿ ದಾಳಿ ಮಾಹಿತಿ ಸೋರಿಕೆ ಆಗಿರುವ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗಿದೆ. ಅಂದ್ರೆ ಇಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಸೊ ದರ್ಶನ್ ವಿಚಾರಕ್ಕೆ ಬೇರೆ ರೀತಿ ನಡ್ಕೊಳ್ತಿದೆ ಸರ್ಕಾರ, ಸೊ ಇವ್ರಿಗೆ ಬೇರೆ ರೀತಿ ನಡ್ಕೊಳ್ತಿದೆ ಸರ್ಕಾರ ಅಂತ ಬಿಜೆಪಿ ಕೂಡ ವಾದ ಮಾಡ್ತಾನೆ ಬಂದಿದೆ. ಓಕೆನಾ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ಈಗ ರೂಲ್ಸ್ ಅಂದ್ರೆ ಕಾನೂನು ಎಲ್ರಿಗೂ ಒಂದೇ ರೀತಿ ಆಗಿರ್ಬೇಕು. ಸೊ ಬೇರೆಯವ್ರಿಗೊಂದು ಇವ್ರಿಗೊಂದು ಆಗ್ಬಾರ್ದು ಅನ್ನೋದು ಸೊ ಕೆಲವರು ವಾದ ಕೂಡ ಆಗಿದೆ. ದರ್ಶನ್ಗೆ ಯಾಕೆ ಈ ರೀತಿ ಒಂದು ಸ್ಟೆಪ್ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಯಾಕೆ, ಇನ್ಕ್ಲೂಡಿಂಗ್ ಉಗ್ರರಿಗೂ ಕೂಡ ಇವರು ಮೊಬೈಲ್ ಕೊಟ್ಟಿದ್ದಾರೆ. ಸೊ ಅಂದ್ರೆ ದೇಶದ ಒಂದು ಪರಿಸ್ಥಿತಿ ಏನಾಗಿದೆ, ಸೊ ಸೆಕ್ಯೂರಿಟಿ ಹೇಗಿದೆ ಅನ್ನೋದ್ರ ಕೂಡ ಇಲ್ಲಿ ತುಂಬಾ ವಾದ ವಿವಾದಗಳು ನಡೀತಾ ಇದೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.